ಈ ಮಳೆ ಬಿದ್ದು ಲೈಕ್ ಕೈ ಗಾಡಿ ಬಂದು ಕ್ಯಾಮ್ರಾ ಹಾಕೊಂಡು ಅಕ್ಕಪಕ್ಕ ಹಸಿರಿದ್ರೆ ನನಗೆ ಪಟ್ಟಂತ ಮೈಂಡ್ ಹೋಗೋದೇ ಇದೇ ಸ್ವರ್ಗ ಅಂತೀವಿ. ಅದು ಆ ಸ್ವರ್ಗ ಹೋಗ್ಬಿಟ್ರೆ ಅದೇನೋ ಹೇಳ್ತಾರಲ್ಲ, ಎಕ್ಸ್ಟ್ರಾ ಡಬಲ್ ಪುಣ್ಯ ಮಾಡಿ ಸ್ವರ್ಗದಲ್ಲಿ. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಯಾವ್ದು ಗೊತ್ತಿದ್ರೆ ಆನ್ಸರ್ ಮಾಡಿ. ಆಲ್ಮೋಸ್ಟ್ ಗೊತ್ತಿರುತ್ತೆ. ಶಾಲಾ ವಾಹನಗಳು ಯಾವಾಗಲೂ ಹಳದಿ ಬಣ್ಣ, ಯೆಲ್ಲೋ ಕಲರ್ ಇರುತ್ತೆ. ಏನಕ್ಕೆ? ಕೆರೆಗೆ ಹೋಗೋಕ್ಕೆ ಜಾಗ ಇಲ್ಲ ಗುರು, ಬೆಂಗಳೂರು ರೋಡಲ್ಲಿ ಬೀಳೋ ನೀರು. ಇನ್ನೇನು ಹೇಳೋಣ, ಇನ್ನು ಹೆಂಗಿರುತ್ತೆ ಗುರು? ಹೋಗ್ಬೇಡ, ನಾನು ಹೋಗಲ್ಲ. ಇಬ್ಬರು ಕಬಡ್ಡಿ ಆಟ ಆಡೋಣ. ಕಬಡ್ಡಿ ನೋಡಿ. ಹಾ ರಜೆ ಕಳಕಳಿ ಮನವಿ ಏನಂದ್ರೆ ನಮ್ಮ ಈ BBMPಗೆ ಮಳೆ ಕಡೆ ಆಲ್ಮೋಸ್ಟ್ ಕೆರೆ ಇತ್ತಂದ್ರೆ ನಿಜನೂ ಸುಳ್ಳು ಗೊತ್ತಿಲ್ಲ. ನಾನು ನಿಜನೂ ಒಪ್ಕೋತೀನಿ, ಯಾಕೆಂದರೆ ಈ ಸುಂಕುದ ಕಡೆ ಕಮ್ಮುಷ್ಪಳಿ ಹಂಗೆ ಐತೆ. ಮಧ್ಯದಲ್ಲಿ ಪ್ರಭಾತ ಹಿಂಗೆ ಡೌನು ಅಪ್ ಡೌನು ಅಂದರೆ ಪಕ್ಕ ಕ್ವಾಲಿಟಿಗೆ ನಮ್ಮ ಜನ ಮರುಳಾಗಿ ಟಾಟಾ ಕಾರ್ ತಗೋತಾರೆ. ಸೆಟ್ ಮಾಡಿ ಹೊಡಿತಾ ಇಲ್ಲ, ಸುಮ್ಮನೆ ಜಸ್ಟ್ ಟ್ರಯಲ್ ಹೆಂಗೆ ಬರುತ್ತೆ ಲಾಗ್, ಮೋಟರ್ ಲಾಗು ಈ ಥರ ಸೆಟ್ ಮಾಡಿದ್ನಲ್ಲ, ಇದೇ ಓಕೆನಾ ಇಲ್ಲ ಮತ್ತೇನಾದ್ರು ಚೇಂಜಸ್ ಮಾಡ್ಬೇಕನ್ನೋದು ಒಂದು ಟೆಸ್ಟಿಂಗ್ ಅಂದ್ಕೊಳ್ಳಿ. ಇದು ಕ್ಯಾಮ್ರಾ ಹೊಡಿಕೆ ನೀರು ಹೋಗ್ಬಾರ್ದು ಅಷ್ಟೇ. ನಮಗೆ ನೀರು ಹೋಗ್ಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಡುಮ್ ಅನ್ನುತ್ತೆ. ಆಮೇಲೆ ನಾವಿರೋ ಪರಿಸ್ಥಿತಿ ಮತ್ತೆ ಇನ್ನೊಂದು ಕ್ಯಾಮ್ರಾ ತೊಗೊಂಡು ಮತ್ತೆ ಲಾಗ್ಸಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅನ್ನೋದೆಲ್ಲ ಕನಸು. ಹಾಯ್, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಶುಭ ಶನಿವಾರ. ಸೊ ನಾವು ಇವತ್ತು ಹಂಗೆ ಹೋಗ್ತಾ ಇದ್ದೀವಿ. ಕೆಲಸ ಏನೂ ಇರಲಿಲ್ಲ. ಊರಿಗೆ ಹೋಗೋಣ, ಊರಿಗೆ ಹೋಗಿ ಅಲ್ಟೆ ಹೊಡಿಯೋಣ ಅಂತಲ್ಲಪ್ಪ. ಊರಿಗೆ ಹೋದರೆ ಒಂಥರ ನೆಮ್ಮದಿ, ಸ್ವರ್ಗ. ಹುಟ್ಟೂರೇ ಹಂಗೆ ಎಲ್ಲನೂ ನೆನೆಸುತ್ತೆ. ಮಂತ್ರಾಲಯ ಮಂದಿರ ಗೊತ್ತಿಲ್ಲ ಅದೆಷ್ಟು ಜನ ವೀಡಿಯೋ ಬರ್ತಾಯಿದ್ದೋ ಏನೋ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಜಸ್ಟ್ ಟ್ರೈ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಸದ್ಯಕ್ಕೆ ನಮ್ಮ ಜರ್ನಿ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ. ಬೆಂಗಳೂರಿಂದ ತಾವರೆಕೆರೆ, ಮಾಗಡಿ, ಹಂಗೆ ನಮ್ಮೂರ ಕಡೆಗೆ ಹೋಗುತ್ತೆ. ರೂಟ್ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಮಳೆ ಗಿಳೆ ಬರೋಂಗಿದೆ ವೆದರು. ಸೊ ಮಳೆ ಬಂದರೆ ನಾವು ಕ್ಯಾಮ್ರಕ್ಕೆ ಇನ್ನೂ ಅದು ಇದು ಗಮು ಎಲ್ಲ ಹಾಕಿಲ್ಲ. ಕ್ಯಾಮ್ರಾ ಬಿಚ್ಚಿ ಬ್ಯಾಗಲ್ಲಿ ಇಡುವ ಪರಿಸ್ಥಿತಿ ಬರುತ್ತೆ, 100% ಬರುತ್ತೆ. ಮಳೆ ಬರದಲ್ಲಿ ಇದೇ ವೆದರ್ ಇದ್ದರೆ ಆರಾಮಾಗಿ ಕ್ಯಾಮ್ರಾ ಹಾಕೊಂಡು ಊರಿಗೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ಸೊ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈ ಥರ ಲಾಗ್ ಎಲ್ಲ ಸೆಟಪ್ ಮಾಡಿ, ಮೈಕ್ ಹಾಕಿ, ಮೌಂಟಿಂಗ್ ಎಲ್ಲ ಹಾಕಿ, ಹೆಲ್ಮೆಟ್ ಹಾಕಿ, ಎಸ್ಪೆಷಲಿ ಈ ಬೈಕಲ್ಲಿ. ಯಪ್ಪ ಇಲ್ಲಿ ಬರ್ತಾರೆ ಗುರು. ಈ ಕ್ರಾಸ್ ಹೆಸರೇ ಶೂಟಿಂಗ್ ಕ್ರಾಸ್ ಅಂತ. ಶೂಟಿಂಗ್ ಕ್ರಾಸ್ ಹೆಸರು ಇರಲಿ ಅವನ ಅಜ್ಜಿ. ಇದು ಏನು ಪ್ರಾಬ್ಲಮ್ ಅಂದರೆ ಹೆಂಗೆ ಬರೋ ಅಂತ ಬರ್ತಾರೆ ಗುರು. ಗಾಡಿ ಓಡಿಸೋಕ್ಕೆ ಭಯ ಇದೆ, ಇಲ್ಲಿ ಒಮ್ಮೊಮ್ಮೆ ಆಗ್ತದೆ. ಸೊ ದಯವಿಟ್ಟು ರೋಡಲ್ಲಿ ಅಕ್ಕಪಕ್ಕ ನೋಡ್ಕೊಂಡು ನೋಡಿರಿ. ನಂಗೆ ಅಲ್ಲಿ ತುಂತೂರು ಹನಿ ಬೀಳ್ತಾ ಇದೆ. ಒಂದು ಸ್ವಲ್ಪ ಮಳೆ ಜಿಡಿ ಬಿತ್ತು ಅಂದ್ರೆ ಕ್ಯಾಮ್ರಾ ಬಿಚ್ಚು ಒಳಗಡೆ ಇಟ್ಬಿಡ್ಬೇಕು. ಇದಕ್ಕೆ ಕ್ಯಾಮ್ರಾಗೆ ಅದೇನೇನೋ ಗಮ್ಮೆಲ್ಲ ಹಾಕ್ತಾರೆ ಒಂದು 3 ಪಾಯಿಂಟ್ ಜಾಗದಲ್ಲಿ. ಸೊ ಆ ವಿಡಿಯೋ ಅದನ್ನು ನೋಡಿದೆ ಯೂಟ್ಯೂಬಲ್ಲಿ. ಕ್ಯಾಮ್ರಾ ಮಳೆ ಬೀಳ್ತಿದೆ ಗುರು, ಮಳೆ ಬೀಳ್ತಿದೆ ಗುರು. ಮಳೆ ಬತ್ತು, ಮಳೆ ಬತ್ತು, ಮಳೆ ಬತ್ತು, ಮಳೆ ಬತ್ತು, ಮಳೆ ಬಂತು ಗುರು. ಎಂಥ ಸಾವು ಮಾರಾಯ ಇದು. ಒಮ್ಮೊಮ್ಮೆ ಜರ್ನಿನೇ ಸ್ಟಾರ್ಟ್ ಮಾಡಿಲ್ಲ, ಅಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಡ್ತಲ್ಲ ಮಾರಾಯ. ಎಂತ ಮಾಡುವುದು? ಶಿಸ್ತ ಮಳೆ ನೀವು ಹೋದ್ರೆ ಗೋವಿಂದ ನಾರಾಯಣ ಅಂದ್ಬಿಡುತ್ತೆ ಮಾರಾಯ. ಯಾರು ಗಾಡಿ ಕೂದ್ರು ಪ್ರೂಫ್ ಅದೇ, ನಾನು ಕೂದ್ನ ಅವ್ರು ಕೂದ್ನ ಅಂತ ಗೊತ್ತಾಗ್ಬಿಡುತ್ತೆ. ಅದೊಂದು ಅಡ್ವಾಂಟೇಜು ಕ್ಯಾಮ್ರಾ ಹಾಕೊಂಡ್ರೆ ಬೈಕಲ್ಲಿ. ಸುಮ್ಮನೆ ಮುಂದೆ ರಬ್ಬಂತ ಬಿದ್ದೋಗ್ಬಿಟ್ರೆ ಆಯಾ ಪ್ರೂಫ್ ಮಾಸ್, ಆಯಾ ಪ್ರೂಫ್ ಅನ್ನೋದು. ಈ ಮಳೆ ಸೀರಿಯಸ್ ಜಾಸ್ತಿ ಆಯಿತು. ಲೆಟ್ಸ್ ಕಟ್ತಾ ಮತ್ತು ಇನ್ನೊಂದೇನು ವಿಶೇಷ ಅಂದರೆ ಮಳೆ ಬಂದು ಜಿಡಿ ನಿಂತ್ಕೋತು. ಬಟ್ ಮಳೆಗೆ ಕ್ಯಾಮ್ರಾ ಆಕ್ಸಸರೀಸ್ ಏನು ಆಗಲ್ಲ. ಬಟ್ ನಾವು ಅದಕ್ಕೆ ಈ ಮೈಕೆಲ್ಲ ಹಾಕೊಳ್ಳೋಕ್ಕೆಲ್ಲ ರಿಮೂವ್ ಮಾಡಿರ್ತೀವಲ್ಲ, ಅದಕ್ಕೆಲ್ಲ ಗಮ್ ಥರ ಬರುತ್ತೆ. ಅದನ್ನೆಲ್ಲ ಹಾಕಬೇಕು. ಅದನ್ನೆಲ್ಲ ಹಾಕ್ರೆ ಸೊ ಮಳೆ ಒಂದು ರೇಂಜ್ ಮಳೆಗೆ ತಡೀತದೆ, ಹೆವಿ ಮಳೆಗೆ ಆಗಲ್ಲ. ಸಾಯಿಬಾಬಾ ಒಳ್ಳೇದು ಮಾಡಪ್ಪ ನಮಗೆ ಎಲ್ಲರಿಗೂ. ಏನಂದರೆ ಮಳೆಲ್ಲ ಅಷ್ಟು ಹೊಡೆಯಲ್ಲ, ಯಾಕಂದ್ರೆ ಅದಿನ್ನೂ ನಾನು ಸೆಟ್ ಮಾಡಿಲ್ಲ. ಸುಮ್ಮನೆ
ಫಸ್ಟು ಟ್ರಯಲ್ ಅಂದ್ಕೊಳ್ಳಿ. ಇದು ಏನು ಅಂಡರ್ ಪ್ರಾಪರ್ ಸೆಟ್ ಮಾಡಿ ಹೊಡಿತಾ ಇಲ್ಲ, ಸುಮ್ಮನೆ ಜಸ್ಟು ಟ್ರಯಲ್ ಹೆಂಗೆ ಬರುತ್ತೆ ಲಾಗ್, ಮೋಟರ್ ಲಾಗು ಈ ಥರ ಸೆಟ್ ಮಾಡಿದ್ನಲ್ಲ, ಇದೇ ಓಕೆನಾ ಇಲ್ಲ ಮತ್ತೇನಾದ್ರು ಚೇಂಜಸ್ ಮಾಡ್ಬೇಕನ್ನೋದು ಒಂದು ಟೆಸ್ಟಿಂಗ್ ಅಂದ್ಕೊಳ್ಳಿ, ಇದು ಟೆಸ್ಟ್ ಡ್ರೈವ್ ಅಂದ್ಕೊಳ್ಳಿ, ಓಕೆನಾ. ಅದರಿಂದ ನಾನೇನು ಸೆಟ್ ಮಾಡಿಲ್ಲ ಇನ್ನು. ಇದೆಲ್ಲ ಓಕೆ ಸೆಟ್ ಆದರೆ ನೆಕ್ಸ್ಟು ಅದೊಂದು 400 ರೂಪಾಯಿ ಏನೋ ಇದೆ, ಒಂದು 3-4 ಗಮ್ ಥರ ಬರುತ್ತೆ, ರಬ್ಬರ್ ಥರ, ಅದನ್ನು ಕಿತ್ಬಿಟ್ಟು ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕಲ್ಲ ಹೊಂಟಾಕಿ. ಕ್ಯಾಮ್ರದೊಳಗೆ ನೀರು ಹೋಗ್ಬಾರ್ದು ಅಷ್ಟೇ. ನಮಗೆ ನೀರು ಹೋಗ್ಬಿಟ್ಟು ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಡುಮ್ ಅನ್ನುತ್ತೆ. ಆಮೇಲೆ ಆಗಿರೋ ಪರಿಸ್ಥಿತಿ ಮತ್ತೆ ಇನ್ನೊಂದು ಕ್ಯಾಮ್ರಾ ತೊಗೊಂಡು ಮತ್ತೆ ವ್ಲಾಗ್ಸಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅನ್ನೋದೆಲ್ಲ ಕನಸು 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 ಕನಸು. ನೋಡ್ಗೋರು ಇಲ್ಲೆಲ್ಲ ಸರಿಯಾಗಿ ಹೊಡೆದೈತೆ ಮಳೆ. ಜಸ್ಟು ಎಷ್ಟು 1 ಕಿಲೋಮೀಟ್ರು ಇಲ್ಲ ಅಲ್ಲಿ ಮಳೆ ಈಗ ಆರಂಭ, ಹಂಗೆ ಟಕ್ ಅಂತ ಸ್ಟಾಪ್ ಆಯಿತು. ಇಲ್ಲಿ ಆಲ್ರೆಡಿ ಪಟ್ ಅಂತ ಬಂದು ಸ್ಟಾಪ್ ಆಗೈತೆ. ಟಕ್ ಪಟ್ ಅಷ್ಟೇ ಜೀವನ ಆಯ್ತು ನೋಡಿ. ಒಂದೊಂದೇ ಗೆರೆ ಈ ಹಂಸಿನ ಆ ಕಡೆ ಹೋಯ್ತದೆ, ಈ ಕಡೆ ಹುಯ್ಯಲ್ಲ ಒಂದೊಂದು ಸಲ. ಮಳೆದೆಲ್ಲ ನಾವು ನೆಚ್ಕೊಂಡು ಏನು ಮಾತಾಡೋಕ್ಕೆ ಆಗಲ್ಲ ನೋಡಿ. ಅಣ್ಣ ಆನ್ ರೋಡಲ್ಲೇ ತಿರುಗಿಸ್ತಾರೆ, ದಯವಿಟ್ಟು ಹುಷಾರ ಗಾಡಿ ಓಡಿಸಪ್ಪ, ಅದು ಗಾಡಿ ಓಡಿಸೋ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗೈಲೆ, ನಿನ್ನ ಮುಗಿಲ ಸಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವೋಲುಮೆಯ. ಆಹಾ, ಒಂಥರ ಚೆನ್ನಾಗೈತೆ ಗುರು. ನಂಗೊಂಥರ ಈ ಮಳೆ ಬಿದ್ದು ಲೈಕ್ ಗಾಡಿ ಬಂದು ಕ್ಯಾಮ್ರಾ ಹಾಕ್ಕೊಂಡು ಅಕ್ಕಪಕ್ಕ ಹಸಿರಿದ್ದರೆ ನನಗೆ ಪಟ್ಟಂತ ಮೈಂಡ್ ಹೋಗೋದೇ ಚಿಕ್ಕಮಗಳೂರಿಗೆ. ಏನು ನೇಚರ್ ಗುರು ಅದು, ಮಂಗಳೂರು, ಚಿಕ್ಕಮಂಗ್ಳೂರು, ಅಬ್ಬಬ್ಬಬ್ಬಬ್ಬಬ್ಬ ಗ್ರೀನರಿ. ನಾವಿದೇ ಸ್ವರ್ಗ ಅಂತೀವಿ. ಆ ಸ್ವರ್ಗನ ಹೋಗ್ಬಿಟ್ರೆ ಅದೇನೋ ಹೇಳ್ತಾರಲ್ಲ, ಎಕ್ಸ್ಟ್ರಾ ಡಬಲ್ ಪುಣ್ಯ ಮಾಡಿ ಸ್ವರ್ಗದಲ್ಲಿ ಭಗವಂತನ ಹೋಗಿ ನೋಡ್ತೀವಲ್ಲ, ಹಂಗೆ ಒಂಥರ ಅಲ್ಲಿರೋರಿಗೆ ಹಿಂಸೆ ಅನಿಸ್ಬೋದು. ಬಟ್ ಈ ವರ್ಷಕ್ಕೊಂದು ಸಲ ಹೋಗೋರು, 2 ಸಲ 3 ಸಲ ಆಗ ಟ್ರಿಪ್, ಎಸ್ಪೆಷಲಿ ಟ್ರಿಪ್ಗೆ ಹೋಗಿ ಬರೋರ್ಗಂತೂ ಚಿಕ್ಕಮಂಗ್ಳೂರು ಒಂಥರ ಅದು. ಅದಕ್ಕೆ ನೋ ವರ್ಡ್ಸು, ಆ ಗ್ರೀನರಿಗೆ ನೋ ವರ್ಡ್ಸು. ನಮ್ಮ ಬೆಂಗಳೂರು ಪ್ರಾಬ್ಲಮ್ ಏನು ಗೊತ್ತಾ, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಮಳೆ ಬಂದ್ರೂ ನೀರು ಹೋಗೋಕ್ಕೆ ಜಾಗ ಇಲ್ಲ ನೋಡಿ. ಇಲ್ಲಿ ನೀರು ಹೋಗೋಕ್ಕೆ ಜಾಗನೇ ಇಲ್ಲ. ಸೊ ಅದಕ್ಕೆ ಇಲ್ಲಿ ಏನಾಗೈತೆ, ಮಿನಿ ಟನಲ್ ಕ್ರಿಯೇಟ್ ಆಗೈತೆ. ಈಗೆಲ್ಲ ಬೈಕ್ ಓಡಿಸೋದಲ್ಲ, ಎಲ್ಲ ಕಾರ್ ಓಡಿಸ್ಬೇಕು. ಕಾರ್ ಅಂತೀನಿ, ಅಡಗೋಡಿಸ್ಬೇಕು ನೋಡಿ. ನೀರು ಹೋಗೋಕ್ಕೆ ಜಾಗ ಇಲ್ಲ. ಪಕ್ಕದಲ್ಲಿ ಕೆರೆ ಐತೆ ಅಲ್ಲಿ ರೈಟ್ ಸೈಡಲ್ಲಿ, ಆ ಕೆರೆಗೆ ಹೋಗೋಕ್ಕೆ ಜಾಗ ಇಲ್ಲ ಗುರು. ಬೆಂಗಳೂರು ರೋಡಲ್ಲಿ ಬೀಳೋ ನೀರು ಇನ್ನೇನು ಹೇಳೋಣ, ಇನ್ನು ಹೆಂಗಿರುತ್ತೆ ಗುರು ವ್ಯವಸ್ಥೆಗಳು. ಇದರಲ್ಲಿ ಯಾರನ್ನ ದೂರಬೇಕು, ಯಾರನ್ನ ಒಪ್ಕೋಬೇಕು, ಅಯ್ಯೋ ದೇವ್ರೆ. ಹೇಳಿದ್ರೆ ಕೆಟ್ಟೋರಾಯ್ತೀವಿ, ಹೇಳ್ದಲೇ ಇದ್ದರೂ ಕೆಟ್ಟೋರೇನೆ, ಹೇಳ್ದಲ್ಲಿದ್ದರೆ ಕೆಟ್ಟದು ನೋಡಿ. ನೋಡಪ್ಪ ಹೆಂಗೋಯ್ತಾ ನೀರು ಗುರು. ಆ ಪಕ್ಕದಲ್ಲಿ ಕೆರೆ ಐತೆ ಗುರು, ನೀರು ಹೋಗಿ ಜಾಗ ಇಲ್ಲ. ಇಲ್ಲಿ ನೀರು ಗುಂಡಿ ಎಲ್ಲ ಐತೆ ಅಂತ ಗೊತ್ತಿಲ್ಲ. ಗುಂಡಿ ಒಳಗೆ ಬಿಟ್ಟು ನಾವು ಬಿದ್ದರೆ ಗೌರ್ಮೆಂಟ್ ಅವರು ಬರ್ತಾರ, ಅದೇ ಕಾಣೋಕ್ಕೂ ಬರಲ್ಲ. ನಡ್ಕೊಂಡು ಗಾಡಿ ಓಡಿಸಪ್ಪ ನೀನು ನೋಡಿ. ನೋಡಪ್ಪ ಈ ಥರ ವ್ಯವಸ್ಥೆ ಆದರೆ ಅಕ್ಕಪಕ್ಕದ ಒಂದು ಚರಂಡಿಗೆ ನೀರು ಹೋಗಲ್ಲ, ಪಕ್ಕದ ಇರೋ ಕೆರೆಗೆ ನೀರು ಹೋಗಲ್ಲ, ಮುಂದೆ ಇರೋ ಏನದು ರಾಜಕಾಲುವೆಗೆ ನೀರು ಹೋಗಲ್ಲ. ಅಯ್ಯೋ ಶಿವ, ಬೆಂಗಳೂರು ಅಂತೂ ಯಾವ ಹಂತದಲ್ಲಿದೆ ಅಂದರೆ ಇವಾಗ ಹೇಳೋಕ್ಕಾಗಲ್ಲ. ಆ ರೀತಿ ಹೋಗ್ಬಿಟ್ಟಿದೆ ಬೆಂಗಳೂರು. ಅದು ಗುರು ಮಳೆ ಬಂದಿರೋ ಜಸ್ಟ್ ಸಿಂಪಲ್ ಗುರು, ಜಿಡಿ ಮಳೆ. ಇಲ್ಲಿ ನೀರು ಹೆಂಗೆ ಬಂತು ಅಂತ ಕೇಳ್ಬೋದು ನೀವು. ನೀರು ಬಂದಿರೋದು ಅಕ್ಕಪಕ್ಕ ಈ ರೋಡಲ್ಲಿ ಬೀಳ್ತದೆ, ನೀರು ಬಿದ್ದಿದೆ, ನೀರು ಬೀಳ್ತದೆ, ಮಣ್ಣಿರೋ ಕುಟ್ಕೊಂಡ್ಬಿಡುತ್ತೆ, ಓಕೆನಾ. ಇಕ್ಕ ಟಾರ್ ಮೇಲೆ ಬಿದ್ದಿದೆ, ನೀರು ಬೀಳ್ತಾ ಇದ್ರೆ ಅದು ಕುಡಿಯೋಲ್ಲ, ಸೈಡ್ಗೆ ಹೋಯ್ತದೆ. ಸೈಡಲ್ಲಿ ನೀರು ನಿಂತಿರೋ ನೀರು ಚರಂಡಿ ಗಿರಂಡಿ ಇದ್ದು ಕರ್ಕೊಂಡು ಹಂಗೆ ವ್ಯವಸ್ಥೆ ಇದೆ. ಅಂದರೆ ಜಿಡಿ ನಮ್ಮ ಕ್ಯಾಮ್ರಕ್ಕೆ ಆಗಲ್ಲ. ಗಾಡಿ ಓಡಿಸ್ಬೋದು, ನೋ ಪ್ರಾಬ್ಲಮ್ಮು. ಬಟ್ ಕ್ಯಾಮ್ರಕ್ಕೆ ಸೊಲ್ಯೂಷನ್ ಹಾಕಿಲ್ಲ, ಗಮ್ ಹಾಕಿಲ್ಲ, ನೀರೊಳಗೆ ಹೋಗ್ಬಿಡ್ತದೆ, ಕಷ್ಟ ಆಗ್ತದೆ. ಬರಗಾಲದಲ್ಲಿ ಬೋರ್ವೆಲ್ಲಲ್ಲಿ ನೀರು ಬತ್ತು, ನನಗೆ ಅಪರೂಪಕ್ಕೆ ಏನೇನೋ ಸೆಟ್ ಮಾಡ್ಕೊಂಡು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಮಿಡಲ್ ಕ್ಲಾಸ್ ಲೈಫು ಒಂಥರ ನೋಡ್ಸೋದಕ್ಕೆ ಪದಗಳು ಸಿಗಲ್ಲ, ವರ್ಣಿಸೋಕ್ಕೆ. ಅರ್ಥ ಆಯ್ತು ಅನ್ಸುತ್ತೆ ಪದಗಳು. ಇನ್ನೇನು ಲೆಫ್ಟ್ ತೊಗೋಬೇಕು, ಆಲ್ರೆಡಿ ಲೆಫ್ಟ್ ತೊಗೊಂಡವ್ರೆ, ಅವಾಗ ಇಂಡಿಕೇಟ್ರ್ ಹಾಕೋದು.
ಇಲ್ಲಿ ಬಂದು ಮಧ್ಯೆ ಕಾರ್ ನಿಲ್ಲಿಸೋದು, ನೀನು ಹೋಗ್ಬೇಡ ನಾನು ಹೋಗಲ್ಲ, ಇಬ್ಬರು ಕಬಡ್ಡಿ ಆಟ ಆಡೋಣ. ಕಬಡ್ಡಿ ನೋಡಿ, ಹಾ ಪ್ರಜೆ, ಅಯ್ಯೋ ಶಿವ ನೋಡಪ್ಪ, ಇಲ್ಲೆಲ್ಲೋ ಚರಂಡಿಗೆ ಹೋಗೋ ನೀರು ಸೀದಾ ರೋಡಲ್ಲಿ ಹೋಯ್ತಾ ಇದೆ. ಅದು ಯಾಕೆ ನೀರಲ್ಲಿ ಹೋಯ್ತಾ ಇದೆ ಅಂದರೆ ಬಿಕಾಸ್ ಆಫ್ ಚರಂಡಿಗೆ ಹೋಗೋಕ್ಕೆ ರೂಟ್ ಇಲ್ಲ. ಓಕೆ, ಇಲ್ಲೇನೋ ಡೌನು ಹೊರ್ಕೊಂಡು ಹೋಗುತ್ತೆ, ಇದು ಗುಡ್ಡು ನೋಡಿ. ಇಲ್ಲಿ ಚರಂಡಿಗೆ ಹೋಗಿಲ್ಲ, ಚೇಂಬರ್ ಐತೆ ಬಟ್ ಓಪನ್ ಆಗಿಲ್ಲ. ನಾನು ಕಳಕಳಿ ಮನವಿ ಏನಂದರೆ ನಮ್ಮ ಈ BBMPಗೆ ಮಳೆಗಾಲದಲ್ಲಿ ದಯವಿಟ್ಟು ಏನಕ್ಕೆ ಖರ್ಚು ಮಾಡ್ತಿರೋ ದುಡ್ಡು, ದಯವಿಟ್ಟು ಈ ಚರಂಡಿಗಳು, ಈ ರಾಜಕಾಲುವೆಗಳು, ಈ ಮತ್ತು ಏನಂತಾರೆ ಈ ಚರಂಡಿ ಪಕ್ಕ ಇರ್ತದಲ್ಲ ವಾಟ್ರ್ ಪಾಯಿಂಟು, ಇವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ. ನೀವು ಜಾಸ್ತಿ ಮಾಡಿಬಿಡ್ರಪ್ಪ, ಸ್ವಲ್ಪ ಕ್ಲೀನ್ ಮಾಡಿ ಸಾಕು. ಆ ಸ್ವಲ್ಪ ಕ್ಲೀನ್ ಮಾಡೋದ್ರಿಂದ ಬೇಜಾನ್ ಬೆಂಗಳೂರಿಗೆ ಒಳ್ಳೇದಾಗ್ಬಿಡುತ್ತೆ. ಸಾಕು ಅನಿಸುತ್ತೆ ಬಹುಶಃ. ನೋಡಿ, ನೀವು ಅಲ್ಲಿಂದ ನೋಡ್ತಿರೋ ಬಹುಶಃ ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಕಾಣಿಸುತ್ತೆ. ಓಕೆನಾ? ಒಂದೇ ಒಂಥವು ನೀರಿಲ್ಲ ಕಣಪ್ಪ ರೋಡಲ್ಲಿ ನಿನ್ನಂಗಿಲ್ಲ. ರೋಡಲ್ಲಿ ನೀರು ನಿಂತ್ಕೊಳ್ಳೋದು ವ್ಯಾಲಿಡು, ನಾನು 100% ಒಪ್ತೀನಿ. ಬಟ್ ಈ ಚಿಕ್ಕ ಮಳೆಗೆಲ್ಲ ನೀರು ನಿಂತ್ಕೊಂಡ್ಬಿಟ್ರೆ ಹೆಂಗೆ ಗುರು? ದಯವಿಟ್ಟು BBMP ರಿಕ್ವೆಸ್ಟ್ ಮಾಡ್ಕೋತೀನಿ. ಇಟ್ಸ್ ನಾಟ್ ಎ ಆರ್ಡರ್, ಇಟ್ಸ್ ಎ ರಿಕ್ವೆಸ್ಟ್. ನಮ್ಮ ಅಪ್ಪ ಹೇಳೋರು, ಒಂದು ಕಾಲದಲ್ಲಿ ಬೆಂಗಳೂರು ಹೆಂಗಿತ್ತು ಅಂದರೆ, ಯಾರಪ್ಪ ಈ ಬೆಂಗಳೂರಲ್ಲಿ ಜಾಗ ತಗೋತಾರೆ, ಅವಾಗೆಲ್ಲ ಕಮ್ಮಿ ಸಿಕ್ತಿತ್ತಂತಲ್ಲ, ಜಾಗ ಕಮ್ಮಿ ಕೊಡ್ತೀನಿ ಬಾರೋ ಅಂದರೂ ಬೇಡ ಅಂತಿದ್ರಂತೆ. ಹಂಗೆ ಹಳ್ಳ ಗುಳ್ಳ ಇವೆಲ್ಲ ಈ ಕಡೆ ಎಲ್ಲ ಕೆರೆ ಇವೆಲ್ಲ. ನಾನು ಕೇಳ್ದಂಗೆ ಯಾರೋ ಹೇಳಿದ್ರು ಸುಂಕದ ಕಡೆ ಆಲ್ಮೋಸ್ಟ್ ಕೆರೆ ಇತ್ತಂತೆ. ನಿಜನೂ ಸುಳ್ಳು ಗೊತ್ತಿಲ್ಲ, ನಾನು ನಿಜನೂ ಒಪ್ಕೋತೀನಿ. ಯಾಕೆಂದರೆ ಈ ಸುಂಕದ ಕಡೆ ಕಾಮುಷ್ಪಳಿ ಹಂಗೆ ಐತೆ, ಮಧ್ಯದಲ್ಲಿ ಪ್ರಭಾತ ಹಿಂಗೆ ಡೌನು ಅಪ್ ಡೌನು ಅಂದರೆ ಪಕ್ಕ ಕೆರೆನೇ ಇರ್ತದೆ. ಅರ್ಥ ಮಾಡ್ಕೊಳ್ಳೋದು ಏನೋ ಕೆರೆ ಅಂತ ನಿಜ ಅವಾಗಿದ್ದರೆ ಇನ್ನೆಷ್ಟು ದೊಡ್ಡ ಕೆರೆ ಇತ್ತು ಗುರು. ಸುಂಕದ ಕಟ್ಟೆಲ್ಲಿ ಒಂದು ಕೆರೆ ಅಂದರೆ ಒಂದೊಂದು ಕೆರೆ ಅಂಕಲ್, ಸುಂಕುತ್ತಿಡೆ ಒಂದು ಕೆರೆ, ಕಾಮುಷ್ಪಳಿ ಒಂದು ಕೆರೆ ಅಂದರೆ ಆ ಕಾಮುಷ್ಪಳಿ ಯಾಕಡೆ ಕಾರ ಹೋಗೋರು ನೀನು ಆಲ್ಮೋಸ್ಟ್ ಬರೀ ಹಿಂಗೆ ವಾಟ ಇರೋ ಭೂಮಿನೇ ಅಪ್ ಡೌನು. ಸುಂಕದ ಕಟ್ಟೆನೂ ಆಲ್ಮೋಸ್ಟು ಈ ಕೆಬ್ಬೆಳ್ಳ ಕಡೆ ಎಲ್ಲ ಬಂದರೆ ಆಲ್ಮೋಸ್ಟು ಆ ಕಡೆ ರೋಡಿನ ಡಿಮಾರ್ಟಿಂದ ಆ ಕಡೆ ಎಲ್ಲ ಶ್ರೀನಿವಾಸ ನಗರ ಕಡೆಗೆಲ್ಲ ಹೋದರೆ ಕಮ್ಮಿ. ಬಟ್ ಈ ಕೆಬ್ಬೆಳ್ಳದ ಕಡೆ ಎಲ್ಲ ಬಂದರೆ ಆಲ್ಮೋಸ್ಟು ಈ ಕೊಡಕೆಪಳ್ಳಿ ಬಾರ್ಡ್ರು ಎಲ್ಲ. ಥಿಂಕ್ ಮಾಡಿ, ಕೆರೆಯಿಂದ ಇದ್ದಿದ್ದೇ ಆದರೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ನಮ್ಮ ಜನಕ್ಕೆ ಪೇಷನ್ಸ್ ಕಮ್ಮಿ, ಹೌದು, ಇನ್ಕ್ಲೂಡಿಂಗ್ ಚಂದ್ರಶೇಖರ್. ಪೇಷನ್ಸ್ ಕಮ್ಮಿ, ಎಲ್ಲ ಹತ್ರ ಆಗು. ನಡೆವ ಮೊದಲೇನೆ ಮುಗಿಲೊಂದು ಹಾ ಏನು ಹೊಡಿತಣ ಕಾರು ತಗೊಂಬಂದು ಸೆಂಟ್ರಲ್ಲಿ ನಿಲ್ಸ್ಬಿಟ್ಟು ಲೆಫ್ಟಿಗೆ ಎಳಿತಾ ಇದೆಯಲ್ಲಪ್ಪ ಅಂತಾರೆ. ಗೊತ್ತಾ ಬಾ, ಸಂಜೆ ಹೊತ್ತು ಬರ್ತಿದ್ದು ಮಳೆ ಇದ್ಕಿದಂಗೆ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟೈತೆ. ಏನು ವಿಶೇಷ ಸಮಾಚಾರ ಏನಾದ್ರು ಉಂಟಾ? ಮಳೆಗೂ ಬೇಜಾರಾಗಿರ್ತದೆ. ಇವ್ರು ಯಾವಾಗಲೂ ಓಡಾಡ್ತಿರ್ತಾರಪ್ಪ. ರಾತ್ರಿ ಹೊತ್ತು ಏನಂದರೆ ರಾತ್ರಿ ಹೊತ್ತು ಓಡಾಡ್ತಿರ್ತಾರೆ, ಬೆಳಿಗ್ಗೆ ಏನಂದರೆ ಫುಲ್ಲು, ಮಧ್ಯಾಹ್ನ ಕೇಳಂಗೆ ಇಲ್ಲ. ನನಗೆ ಯಾವಾಗ ಟೈಮ್ ಬರುತ್ತೆ ಅವಾಗ ಒಯ್ಕೋತೀನಿ ಅಂತ ಇರ್ತದೆ, ಟೈಮಲ್ಲಿ ಒಯ್ದುಬಿಡೋದು. ಒಟ್ಟಿನಲ್ಲಿ ಇದು ಮಳೆ ಆಕಾಶ ನೋಡಿದ್ರೆ ಇನ್ನೂ ಒಂದು ರೌಂಡ್ ಬರೋಂಗಿದೆ. ಅಷ್ಟೊತ್ತು ನಾವು ನಮ್ಮ ಹುಟ್ಟೂರು ಸೇರ್ಕೋಬೇಕು. ಟಾಟಾ ಕಾರು, ಟಾಟಾ ಬ್ರ್ಯಾಂಡಿ ಮಾತಾಡೋಂಗಿಲ್ಲ ಬಿಡಪ್ಪ. ನೆಕ್ಸ್ಟ್ ಲೆವೆಲು ಸೇಫ್ಟಿಲಿ, ಕ್ವಾಲಿಟಿಲಿ. ಟಾಟಾದವ್ರ ಕ್ವಾಲಿಟಿಲಿ ಕಾಂಪ್ರಮೈಸೇ ಆಗೋಲ್ಲ. ಬಿಕಾಸ್ ಅವ್ರಿಗೆ ಪ್ರಾಡಕ್ಟು ಸೇಲು ಸೆಕೆಂಡ್ರಿ, ಕ್ವಾಲಿಟಿ ಐತಲ್ಲ, ಆ ಕ್ವಾಲಿಟಿಗೆ ನಮ್ಮ ಜನ ಮರುಳಾಗಿ ಟಾಟಾ ಕಾರ್ ತೊಗೋತಾರೆ. ಬಟ್ ನಾನು ನೋಡ್ದಂಗೆ ಓವರಾಲ್ ನಾನು ನೋಡ್ದಂಗೆ, ನಾನು ಇದು ಬೇರೆ ಡಿಪಾರ್ಟ್ಮೆಂಟ್ ನನಗೆ ಗೊತ್ತಿಲ್ಲ. ನನ್ನ ಏನಂತಾರೆ ಕನ್ನಡದಲ್ಲಿ ಹೇಳ್ಬೇಕು ಅಂದರೆ, ಈ ನನ್ನ ಕಣ್ಣಿನ ನೋಡಿ ಹೇಳ್ಬೇಕು ಅಂದರೆ, ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದರೆ, ನನ್ನ ಹತ್ರ ಕಾರಿಲ್ಲ ಬಟ್ ನನ್ನ ಅನುಭವದ ನೋಡಿ ಹೇಳ್ಬೇಕು ಅಂದರೆ ಟಾಟಾ ಸೂಪರ್ ಕ್ವಾಲಿಟಿ. ಬಟ್ ಬೇರೆವು ನಾನು ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳ್ತೇನೆ. ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ಬರೀ ಟಾಟಾದ ಬಗ್ಗೆ. ಕ್ವಾಲಿಟಿ ನನಗಂತೂ ಖುಷಿ ಆಯಿತು ಗುರು ಟಾಟಾ. ಬಟ್ ಇತ್ತೀಚೆಗೆ ಬಿಟ್ಟವರಲ್ಲ ಕಾರ್ಗಳು, ಸಿಯಾರೇ ಬಿಟ್ಟವಲ್ಲ, ಹೆಂಗೈತೆ ಗುರು, ಕಮ್ಮಿ ದುಡ್ಡು ಒಳ್ಳೆ ಕಾರ್ ಐತೆ ಅನಿಸ್ತಾಯಿದೆ. ಮತ್ತು ಪಂಚು, ಈ ಮಿಡಲ್ ಕ್ಲಾಸ್ ಜನಗಳಿಗೆ ಟಾಟಾ ಒಂಥರ ಫ್ಯಾಮಿಲಿ ಡಾಕ್ಟ್ರ್ ಇದ್ದಂಗೆ. ಆರಾಮಾಗಿ ಏನಾದರೂ ತೊಗೋಬೋದು, ಕಮ್ಮಿ ಪ್ರೈಸಲ್ಲಿ ವರ್ತ್ ಅನಿಸುತ್ತೆ ಟಾಟಾ ನನಗಂತೂ. ಬೇರೆಯವರು ಕೊಟ್ಟಿರ್ತಾರೆ, ಕೊಟ್ಟಿಲ್ಲಂಗೆ ಇರ್ಬೋದು, ಅದು ಸೆಕೆಂಡ್ರಿ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಅದು ಮಾತಾಡುವಾಗ ಹೇಳ್ತೀನಿ ಅದನ್ನು. ಬಟ್ ಟಾಟಾದು ಹೇಳ್ತಾರದಷ್ಟು. ಬಟ್ ಮುಂಚೆ BMTC ಬಸ್ಗಳು ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಟಾಟಾದೆ, ಪೆಟ್ರೋಲ್ದು ಡೀಸೆಲ್ ಇದ್ದದ್ದು. ಬಟ್ ಇವಾಗೆಲ್ಲ ಎಲೆಕ್ಟ್ರಿಕ್ ಬಂದರೆ ಸ್ವಲ್ಪ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಬಟ್ ಮುಂಚೆ ಆಲ್ಮೋಸ್ಟ್ ಟಾಟಾದೇ ಇದ್ದಿದ್ದು, ನಾನು ನೋಡಿದ್ದೀನಿ.
ಮಳೆ ಮಳೆ ಬಂದಾಗ ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು. ಬೆಂಗಳೂರಲ್ಲಿ ಜೂನ್ ಮಳೆ ಸ್ಟಾರ್ಟ್ ಆಗೈತೆ ಅಂದರೆ ಇನ್ನು ನೆಕ್ಸ್ಟು ಯಾಕೆ ಕಿಚ್ಚುತ್ತೆ ಅಲ್ಲಿ ನೋಡಿ ಅಪ್ಪ ಒಳ್ಳೆ ಗೊಂಬೆ ನಿಂತೈತೆ. ವಿಜ್ಞಾನ ಜರ್ಕಿನ್ ಹಾಕ್ಬಿಟ್ಟವ್ರೆ. ಗೊಂಬೆ ಅಂಗಡಿಗಳ ಮುಂದೆ ನಿಲ್ಸಿತ್ತಲ್ಲ ಅಷ್ಟೇ ಹಾಕ್ಬಿಟ್ಟು ಅಷ್ಟು ಚೆನ್ನಾಗಿ ಕಾಣಿಸೋದು ಕ್ಯೂಟ್. ಸಮಯ 1:19 ದಿನ 1 ವಾರ ಶನಿವಾರ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸ್ಕೂಲ್ಗಳ ಹತ್ರ ಸ್ವಲ್ಪ ಜಂಕ್ಷನ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ಎಲ್ಲ ಹಾಫ್ ಡೇ ಅಲ್ವಾ ಇವತ್ತು. ಸೊ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿ ಪೇರೆಂಟ್ಸು ಕೂಡ ಬಂದಿರ್ತಾರೆ. ಅದರಿಂದ ಇಲ್ಲೊಂದು ಸ್ಕೂಲ್ ಇದೆ. ಸೊ ಅದರಿಂದ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ. ಪ್ರೇಕ್ಷಕರಲ್ಲಿ ವಿನಂತಿ, ಸಾವಧಾನವೇ. ನಮ್ಮ ಅಣ್ಣನ ಮಗ ರೋಹನ್ ಕೂಡ ಬರ್ತಾರೆ ಇವತ್ತು ಊರಿಗೆ, ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸೊ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗುವ ದಾರಿಯಲ್ಲಿ ನಾವಿದ್ದೇವೆ. ಅವರು ಇಲ್ಲಿ ಟ್ರಾಫಿಕ್ ಆಗಿರೋದು ಬಿಕಾಸ್ ಆಫ್ ಸ್ಕೂಲ್ ಜಂಕ್ಷನ್. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಯಾವ್ಯಾವುದು ಗೊತ್ತಿದ್ರೆ ಆನ್ಸರ್ ಮಾಡಿ. ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಈ ಸ್ಕೂಲ್ ವೆಹಿಕಲ್ಸ್ ಇದೆಯಲ್ಲ, ಶಾಲಾ ವಾಹನಗಳು ಯಾವಾಗಲೂ ಹಳದಿ ಬಣ್ಣ ಯೆಲ್ಲೋ ಕಲರ್ ಇರುತ್ತೆ. ಏನಕ್ಕೆ? ಆಲ್ಮೋಸ್ಟ್ ಆನ್ಸರ್ ಗೊತ್ತಿರೋರು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ನನಗೊಂದು ಆನ್ಸರ್ ಗೊತ್ತಪ್ಪ, ಆಮೇಲೆ ನಿನ್ಗೆ ಗೊತ್ತಾ ಅಂತ ಕ್ವಶನೆಲ್ಲ ಹಾಕ್ಬಿಡಿ. ನನಗೆ ಆನ್ಸರ್ ಗೊತ್ತು. ನಾನು ಆನ್ಸರ್ ಬೇಕಾದ್ರೆ ಒಂದು ದಿವಸ ಹೇಳ್ತೀನಿ. ಬಹುಶಃ ಅದು ಆಲ್ರೆಡಿ ಎಷ್ಟೊಂದು ರೀಲ್ಸ್ಗಳಲ್ಲಿ ನೋಡಿರ್ತೀರ ಹಳದಿ ಬಣ್ಣ ಆಲ್ಮೋಸ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ ವಾಹನಗಳಿಗೆ ಅಂತ. ಇಲ್ಲಿ ಯಾಕೆ ಪೊಲೀಸ್ ಇಷ್ಟೊಂದು ಜನ ಸೇರಿದ್ದಾರೆ? ಆಂಬುಲೆನ್ಸ್ ಕೂಡ ಇದೆ, ಪೊಲೀಸವ್ರು ಇದ್ದಾರೆ. ಏನೋ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಇದ್ಕಿದಂಗೆ ಯಾಕೆ ಇಷ್ಟೊಂದು ಜನ ಅಂತಲೂ ಗೊತ್ತಿಲ್ಲ. ಇಲ್ಲಿ ಏನು ಮ್ಯಾಟ್ರು? ಜನ ನೋಡಿ ಸಿಕ್ಕಾಪಟ್ಟೆ ಸೇರೋರಲ್ಲ. ಶ್ರೀಹರಿ ಯಪ್ಪ ನೋಟಪ್ಪ ಇದು ಏನಾಯಿತು? ಏನೋ ಆಗೈತೆ ಗುರು. ಯಾರೋ ದೊಡ್ಡ ವ್ಯಕ್ತಿಗಳು ಮೃತಪಟ್ಟಿದ್ದಾರೆ ಅನಿಸುತ್ತೆ. ಬಟ್ ನಾಟ್ ಶೋರ್. ಗೊತ್ತಾಗುತ್ತೆ ಅಂತ ದೊಡ್ಡ ಯಾರು ಆಗಿದ್ರೆ ಪೇಪರಲ್ಲಿ ಬರುತ್ತೆ.